ಸಭೆಯಲ್ಲಿ ಕುಳಿತಿರುವಂತಹ ಮಹನೀಯರಿಗೆ ನಮನಿಸ್ತಾ, ಕೆಲವು ಭಾಗ್ಯಗಳು ಬಯಸದೇ ಬರುವಂಥದ್ದು. ಇಂದಿನ ಕಾರ್ಯಕ್ರಮದ ಭಾಗ್ಯ ಆ ರೀತಿಯಾಗಿದ್ದು ಸಂತೋಷ ಆಗ್ತಾಯಿದೆ. ಅವ್ರಿಗೆ ಒಂದು ಸುಳ್ಳು ಹೇಳಿಬಿಟ್ಟೆ 2 ನಿಮಿಷ ಮುಗಿಸ್ತೀನಿ ಅಂತ. ಅದು ನಾನು ಹೇಳಲೇಬೇಕಾಗಿರ್ತಕ್ಕಂತಹ ಒಂದು 2-3 ಅಂಶ ಇದೆ, ಹೇಳಿ ಮುಗಿಸ್ತೀನಿ. ಪ್ರಾಯಶಃ ಒಂದು 30 ವರ್ಷದ ಹಿಂದೆ ನಾವು ಕೂಡ ಬಹಳ ವರ್ಷ 40 ವರ್ಷದಿಂದ JP ನಗರದಲ್ಲೇ ಇದ್ದೀವಿ. ನಮ್ಮ ನಾಗೇಂದ್ರ ಶಾಸ್ತ್ರಿ ನಮ್ಮ ಆಪ್ತ ಗೆಳೆಯ ಅವರ ಸಂಪರ್ಕದಿಂದ ನಾನು ಒಂದು ಕಾರ್ಯಕ್ರಮಕ್ಕೆ ನುಡಿಸ್ಬೇಕಾಯಿತು, ಚಿಂತಲಪಲ್ಲಿ ಸಹೋದರರ ಗಾಯನ ಕಾರ್ಯಕ್ರಮ. ಅಲ್ಲಿ ಕೇಳಿ ಈ ಹುಡುಗನ್ನ ಎನ್ಕರೇಜ್ ಮಾಡಬೇಕು ಎಂಬುದಾಗಿ ನನಗೆ ಸಾಕಷ್ಟು ಕಾರ್ಯಕ್ರಮಗಳಿಂದ ಆವಾಗಲಿಂದನೂ ಹೇಳ್ತಾಯಿದ್ರು. ನಾವು ನುಡಿಸುವಂಥ ಸೌಭಾಗ್ಯ ನನ್ನದಾಗಿತ್ತು. ಇಂತಹ ಕಾರ್ಯಕ್ರಮಗಳು ಧನ್ಯತೆಯನ್ನು ಕೊಡುವಂಥದ್ದು. ಯಾತಕ್ಕೆ ಅಂದರೆ, ಸಾಧಾರಣವಾಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾಂದಿ ಪೂಜೆ ಅಂತ ಎಲ್ಲರೂ ಮಾಡ್ತೀವಿ. ಅದು ನಮ್ಮ ಪೂರ್ವಿಕರನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡುವಂತಹ ಒಂದು ಕೈಂಕರ್ಯ. ಜಸ್ಟಿಸ್ ಸಾಹೇಬರು ಈಗ ತಾನೇ ಹೇಳಿದರು, ಭಕ್ತಿ ಅನ್ನೋದು ಬಹಳಷ್ಟು ಶಕ್ತಿಯನ್ನು ಕೊಡುತ್ತೆ. ಪ್ರಾಯಶಃ ಹನುಮಂತ ಭಟ್ಟರು ಅವರಲ್ಲಿದ್ದಂತಹ ಭಕ್ತಿ ಎಷ್ಟಿತ್ತು ಅಂದರೆ, ನೆನ್ನೆ ಬಾಲು ಅವರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದರು, ಡಯಾಲಿಸಿಸ್ ನಂತರ ಅವರ ಚಿಂತಲಪಲ್ಲಿಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಡಯಾಲಿಸಿಸ್ ಆದಮೇಲೆ 100 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಅಲ್ಲಿ ಲೀಲಾಜಾಲವಾಗಿ 2-3 ತಾಸು ಹಾಡಬೇಕು ಅಂದರೆ ಅದು ಇಟ್ಸ್ ಬಿಯಾಂಡ್ ದಿ ಡಿಸ್ಕ್ರಿಪ್ಷನ್. ಅಲ್ಲಿರುವಂಥ ಒಂದು ಆತ್ಮಬಲವೂ ಹೌದು, ಅದು ಅವರಿಗೆ ಸಂತೋಷ ಕೊಡುವಂಥದ್ದು. ಡಯಾಲಿಸಿಸ್ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಪಾಪ ಯಾರು ಮಾಡಿಸ್ಕೊಂಡಿರ್ತಾರೆ ಶಕ್ತಿ ಬಹಳ ಕುಂದೋಗಿರುತ್ತೆ. ಅಂತಹ ಒಂದು ಇನ್ಸ್ಟೆನ್ಸಲ್ಲಿ ನಾನು ಹನುಮಂತನ ಮುಂದೆ ಹಾಡಬೇಕು ಅನ್ನುವಂಥ ಮನೋಬಲವನ್ನು ಇಟ್ಕೊಂಡು ಮಗನ್ನ ಕರ್ಕೊಂಡೋಗಪ್ಪ ಅಂಥೇಳಿ 100 ಕಿಲೋಮೀಟರ್ಸ್ ದೂರ ಹೋಗಿ ಹಾಡಿ ವಾಪಸ್ ಬಂದು ಆ ಒಂದು ಸಂತೋಷದಲ್ಲಿ ಇರುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ವಿ ಹ್ಯಾವ್ ಟು ಸೆಲ್ಯೂಟ್ ದಟ್ ಗ್ರೇಟ್ ಮ್ಯಾನ್. ನಿನ್ನೆ ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಬಾಲು ಅವರು ಹೇಳಿದರು, ಜಾಸ್ತಿ ಅವರು ಮಾತಾಡೋದು ಕಮ್ಮಿ ಆಗಿತ್ತು. ಅವರು ಒಂದು ರೀತಿ ಹನುಮಂತನಂತೆ, ನನ್ನ ಕೈಯಲ್ಲಿ ಹಾರಕ್ಕಾಗತ್ತಾ ಅವೆಲ್ಲ ಏನು ಚಿಂತನೆ ಮಾಡಿದ್ರೆ ಒಂದು ಕಾರ್ನಲ್ಲಿ ಸುಮ್ಮನೆ ಕೂತಿದ್ದಂತಲ್ಲ, ಆ ರೀತಿಯಾಗಿ ಅವರು ನೀವು ಹಾಡೋದನ್ನು ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ ನನಗೆ, ನೀವೆಲ್ಲ ಕೇಳಿದ್ದೀರಾ ಅಂತಲೇ ಭಾವಿಸ್ತೀನಿ. ಆ ಒಂದು ಗಾತ್ರ ಸಂಗೀತ ದೊಡ್ಡ ಸಂಗೀತ. ಪ್ರಾಯಶಃ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ದಟ್ ರೆಕಗ್ನಿಷನ್ ಅನ್ನೋದು ಸಿಗಲಿಲ್ಲ ಅಷ್ಟೊಂದು. ಆದರೆ ಅವರಲ್ಲಿದ್ದಂತಹ ಒಂದು ಒಳ್ಳೆಯ ದೊಡ್ಡ ಸಂಗೀತ ಹೇಗಿತ್ತು ಅಂದರೆ, ಅವರ ಗುರುಗಳು ನಮ್ಮ ಮೇಷ್ಟ್ರು ಆನೂರು ರಾಮಕೃಷ್ಣ ಸರ್ ಅವರು ಕೂಡ ಅನ್ನೋದು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗತಕ್ಕಂಥದ್ದು. ಒಂದೇ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ತೀನಿ. ಮೇಷ್ಟ್ರು ಆನೂರು ಮೇಷ್ಟ್ರು ಹತ್ರ ನಾನು ಕಲಿಕ್ಕೆ ಅವಕಾಶ ಸಿಕ್ಕಿದ್ದು ಪ್ರಾಯಶಃ 1.5 ವರ್ಷ ಅಷ್ಟೇ. ಅದರಲ್ಲೂ ನಾನು ಬಹಳಷ್ಟು ಕಲ್ತ್ಕೊಂಡೆ. ಒಂದು ದಿನ ಯೂಶ್ವಲಿ ನಮ್ಮ ಮನೆಯಿಂದ JP ನಗರದ ಸೈಕಲ್ ಹೋಗ್ತಾ ಇದ್ದೆ. ಅಲ್ಲಿ 10 ನಿಮಿಷ ಮುಂಚೆ ಹೋಗೋ ಒಂದು ಪರಿಪಾಠ ಇತ್ತು. ಅವತ್ತು ಹೋದಾಗ ಮೇಷ್ಟ್ರು ಯಾಕೋ ಸ್ವಲ್ಪ ಸುಸ್ತಾಗಿರೋ ಹಂಗೆ ಅನ್ನಿಸ್ತು ನನಗೆ. ಏನು ಸರ್, ಸ್ವಲ್ಪ ಜ್ವರ ಇದೆ ಕಣೋ ಅಷ್ಟೇ ಅಂದರು. ಪರವಾಗಿಲ್ಲ ಸರ್, ನಾನು ನಾಳೆ ಮುಂದಿನ ಸರಿ ಬರ್ತೀನಿ, ತೊಂದರೆ ಇಲ್ಲ. ಅವ್ರು ಹೇಳಿದ್ದು ಇದೇ ಮಾತು, ಕೂತ್ಕೊಳ್ಳೋ ಇಲ್ಲಿ, ಸಂಗೀತ ಕಾಲ ಜ್ವರ ಬಂದಿರೋದು ದೇಹಕ್ಕೆ, ಕೂತ್ಕೊಂಡು ನುಡಿಸು ಅಂತ ಹೇಳಿ ಈ ಕಮಿಟ್ಮೆಂಟು ನಮ್ಮಲ್ಲೂ ಇರಬೇಕು,
ಹೇಳ್ಕೊಡೋಂತಹ ಮಹನೀಯರ ಶಿಷ್ಯರು ಹನುಮಂತ ಭಟ್ಟರು. ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಇವೆಲ್ಲ ಪ್ರಾವೀಣ್ಯತೆ ಯಾರಿಗೂ ಗೊತ್ತಿಲ್ಲದಲೇ ಹಾಗೆ ಅದನ್ನು ಇಟ್ಕೊಂಡು ಯಾವ್ಯಾವ ರೀತಿಯ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಅವರು. ಇಂತಹವರನ್ನು ನೆನಪಿಸ್ಕೊಂಡು ನನಗೆ 16 ಸಾಲು ಬರೆಯೋ ಹಾಗೆ ಅನ್ನಿಸ್ತು. ಜಸ್ಟ್ ಐ ರೀಡ್ ದ್ಯಾಟ್. ಇದಾದ ನಂತರ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಗುಡಿಬಂಡೆಯಿಂದ ಬಿಡಿಮುತ್ತೋ ಸತ್ಯ, ಹುಡುಕುತ್ತ ಉತ್ತಮತೆ ನಿತ್ಯ ಶುದ್ಧ, ಹನುಮಂತ ಭಕ್ತ ನಿವರ್ತಿ ಭಾವ, ಹನುಮಂತ ಭಟ್ಟ ಅಪರೂಪ ರಾಮ. ಮೃದು ಮಾತಿನಿಂದ ನಗಿಸುತ್ತ ಪಕ್ವ, 18ರಂತೆ ವರಭವ್ಯ ಕಂಠ, ಮುದದಿಂದ ಮಾತು ಹೊರಬುತ್ತ ನಾದ, ಹೃದಯಕ್ಕೆ ಅಂಟಿಸುತ್ತ ಗೆಜ್ಜೆ ರಾಮ. ಸ್ವರಪೋಣಿಸುತ್ತ ಗುರಿ ತಪ್ಪದಂತೆ, ಮೆರೆಸುತ್ತ ಪ್ರೇಕ್ಷಕರ ಮಾನಸಕ್ಕೆ, ಹುರಿದುಂಬಿಸುತ್ತ ವರರಾಗದಿಂದ, ಝರಿಕೋಟಿಯಂತೆ ಹನುಮಂತನಿಂದ. ಅಂತಹ ಹನುಮಂತ ಭಟ್ಟರ ನೆನಪಿನ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕತೆಯನ್ನು ಕೊಡುವಂಥದ್ದು. ಅವರ ಪುತ್ರರಾದ ಬಾಲು ಅವರು ಬಾಲ ಬಂಡೆಯಾಗಿ, ಅದು ಬೃಹತ್ ಬಂಡೆಯಾಗಿ ಈ ಕಾರ್ಯಕ್ರಮಗಳು ಮುಂದೆ ಬೆಳಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಈ ತೊದಲ ನುಡಿಗಳನ್ನು ಸಮಾಪ್ತಿ ಮಾಡ್ತೇನೆ. ನಮಸ್ಕಾರ.